ಹಾಯ್ ಫ್ರೆಂಡ್, ನಮಸ್ತೆ. ಇದು ಶುಕ್ರವಾರದ ಬ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಅವರು ಸಹಿತ ನೋಡಿ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಶುಕ್ರವಾರ ಸ್ವಲ್ಪ ಚಿತ್ರದುರ್ಗದಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಬೆಳಿಗ್ಗೆ ಬೇಗನೆ ಸ್ವಲ್ಪ ಚಿತ್ರದುರ್ಗಕ್ಕೆ ಹೋಗಿ ಬರೋಣ ಅಂತ ಹೋದೆ. ಅಲ್ಲಿಂದ ಡೈರೆಕ್ಟ್ ನಾವು ಬಂಗಾರದ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಸರ್ಗಳೇನೋ ಇಟ್ಟಿದ್ರು. ನನಗೆ ಅದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ವಿಡಿಯೋ ತಗೊಂಡೆ ಅಷ್ಟೇ. ನನ್ನ ಮಗಳಿಗೊಂದು ಕೈ ಕಡ್ಗ ತರೋಣ ಅಂತ ಹೋಗಿದ್ದೆ. ಸೊ ಅಲ್ಲಿಂದ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಬಂದಾದಮೇಲೆ ಹಿಂಗೆ ಫೋನ್ ನೋಡ್ತಿರ್ಬೇಕಾದ್ರೆ ಒಂದು ರೋಡಲ್ಲಿ ಕಾಂಗ್ರೆಸ್ಸಿಗೆ 3000 ರೂಪಾಯಿ, ಕಾಂಗ್ರೆಸ್ ಹೂವಿಗೆ 3000 ರೂಪಾಯಿ ಕೊಟ್ಟು ತಗೊಳ್ತೀವಿ ಅಂತ ಒಂದು ರೀಲ್ಸ್ ಬರ್ತಾಯಿತ್ತು. ಸೊ ನಮ್ಮ ಅಡಿಕೆ ಗಿಡ ತುಂಬ ಕಾಂಗ್ರೆಸ್ ಗಿಡ ಬೆಳೆದೈತಿ. ಎಷ್ಟು ಹೂವು ಸಿಗುತ್ತೋ ಅದನ್ನು ತೂಕ ಹಾಕಿದರೆ ಅಷ್ಟು ಜಾಸ್ತಿನೇ ಸಿಗುತ್ತೆ. ಅಕಸ್ಮಾತ್ 3000 ರೂಪಾಯಿದಂಗೆ ತಗೊಂಡ್ರೂ ಸಹಿತ ಎಷ್ಟು ದುಡ್ಡಾಗುತ್ತೆ ಕಾಂಗ್ರೆಸ್ ಹೂವಿನಾಗೆಲ್ಲ ಅಂತ ಅಂದ್ಕೊಂಡು ಹಸನ ಅಡಿಕೆ ಗಿಡದಾಗೆ ಮೇಯ್ಸೋಕೆ ಬಿಟ್ಟಿದ್ನಲ್ವ. ಸೊ ಅವು ಮೇಯ್ತಾ ಇದ್ವ. ಹಂಗೆ ಒಂದು ನಾನು ಅದು ರೀಲ್ಸಿಗೆ ಬೇಕು ಅಂತೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ತುಂಬ ಜಾಸ್ತಿನೇ ಇದೆ ನಮ್ಮ ಹೊಲದಲ್ಲಿ ಕಾಂಗ್ರೆಸ್ ಅಂತಂದು ಹೇಳ್ಬೋದು. ಎಷ್ಟು ಕಳೆ ಅಂದರೆ ಭೂಮಿ ತಾಯಿ ಏನು ಬಂಜನ ಅಂತ ಹೇಳ್ತಾರಲ್ಲ ಹಿಂದಿನ ಕಾಲದವ್ರು, ಅದು ಸುಳ್ಳಲ್ಲ. ಎಷ್ಟು ನೀವು ಬೇಸೆ ಹೊಡೆದು ಎಷ್ಟು ದಿನ ಒಣಗಾಕ್ಬಿಟ್ಟು ಎಷ್ಟು ನೀವೇನೇ ಮಾಡಿದರೂ ಸಹಿತ ಅದು ಭೂಮಿ ತಾಯಿ ಬಂಜೆ ಅಲ್ಲ, ಬೆಳಿತಾನೆ ಇರುತ್ತೆ. ನಮ್ಮ ಅಡಿಕೆ ಗಿಡದಲ್ಲಂತೂ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸು ಮತ್ತು ಅವೆಂಥವು ಇಷ್ಟಿಷ್ಟುದ್ದ ಮುಳ್ಳು ಬೇರೆ ಇದ್ದಾವೆ, ಅವು ಅಷ್ಟೇ. ಅವು ಬಿಟ್ಟರೆ ನಮ್ಮ ಅಡಿಕೆ ಗಿಡದಲ್ಲಿ ಬೇರೆನೂ ಕಾಣೋದೇ ಇಲ್ಲ, ಅಷ್ಟು ಇದರಲ್ಲಿದೆ. ಅದರಲ್ಲೇ 2 ಮಲ್ಲೆ ಗಿಡ ಹಾಕಿದ್ದೆ, ಅವು ಸಹಿತ ಕಾಣೋದಿಲ್ಲ. ಅದರೊಳಗೆ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ, ಎಲ್ಲಿ ಏನಿರುತ್ತೋ ಅನ್ನೋ ಅಷ್ಟು ಭಯ ಆಗುತ್ತೆ. ಬಟ್ ಏನೂ ಇಲ್ಲ, ಎಂದೂ ನೋಡಿಲ್ಲ, ಆದ್ರೂ ಏನೋ ಒಂಥರ ಭಯ. ಹೀಗೆ ಮರಿಗಳ್ನೂ ಮೇಯ್ಸೋಕೆ ಬಿಟ್ಕೊಂಡಿದ್ದೆ. ಸೊ ಈ ಕಡೆ ಸೈಡಲ್ಲಿ ಶೆಡೆ ಗಿಡನೂ ಹಾಕಿದ್ದೆ. ಸೊ ಮರಿಗಳು ಹಗಲೆಲ್ಲ ಶೆಡೆ ಗಿಡ ಕಡಿಯೋದಕ್ಕೆ ಬರೋವು. ಸೊ ಅದಕ್ಕೋಸ್ಕರ ಕುರಿ ಮರಿ ಎಲ್ಲನೂ ನೋಡಿಕೊಂಡು ನಾನು ಈ ಥರ ಕೂತ್ಕೊಂಡು ನೋಡ್ಕೊಂಡು ಕುಂತಿದ್ದೆ. ಅದೇ ರೀತಿ ಒಬ್ಬೊಬ್ಬರಿಗೆ ಶೆಡೆ ಗಿಡ ಅಂದರೆ ಏನು ಅಂತ ಕೇಳ್ತಾರೆ, ಅಥವಾ ಶೆಡೆ ಬೀಜ ಅಂದರೆ ಏನು ಅಂತ ಕೇಳ್ತಾರೆ. ನೋಡಿ, ಇದು ಶೆಡೆ ಗಿಡ. ಇದು ಸೊಪ್ಪನ್ನು ನಾವು ಚಿಕ್ಕ ಮರಿಗಳಿಗೆ, ಒಟ್ಟು ನಾವೇನು ಕುರಿ ಸಾಕಬೇಕಂತ ಪ್ಲಾನ್ ಐತಲ್ಲ ಅವುಗಳಿಗೆ ಕಟ್ಟಿಬಿಟ್ರೆ ಬೇಗ ಬರ್ತವೆ. ಇದರಲ್ಲಿ ಹಾಲಿನಂಶ ಜಾಸ್ತಿ ಇರೋ ಕಾರಣ ಬೇಗ ಮರಿ ಬರ್ತವೆ, ಭಾಳ ಚೆನ್ನಾಗಿ ಬರ್ತವೆ. ಸೊ ಇದೆಲ್ಲ ಕಳೆ ಏನು ಲೈನ್ ಕಾಣಿಸುತ್ತಲ್ಲ ಅದೆಲ್ಲ ಶೆಡೆ ಗಿಡದ ಲೈನು. ಅದನ್ನಷ್ಟು ಕಳೆನ ಕ್ಲಿಯರಾಗಿ ತೆಗ್ದಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ತೆಗಿಬೇಕು. ಸೊ ಅದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ನೀರನ್ನು ಕಟ್ಟಿ ಅದು ಆದಮೇಲೆ ಯಾರನ್ನಾರು ಒಂದಿಬ್ಬರು ಕೂಲಿಯವ್ರನ್ನ ಕರ್ಕೊಂಡು ತೆಗಿಯೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನೇ ಸ್ವಲ್ಪ ಯಾವಾಗಾದ್ರೂ ಹಿಂಗೆ ಫ್ರೀಯಾಗಿದ್ದಾಗ ಮನೆ ಹತ್ರ ಇದ್ದಾಗ ಸ್ವಲ್ಪ ನಾನೇ ತೊಗೊಂಡಿದ್ದೀನಿ. ಸೊ ಶೆಡೆ ಗಿಡದ ನಡುವೆ ಮೆಣಸಿನ ಗಿಡನೂ ಹಾಕಿದ್ದೀವಿ. ಸೊ ಅವು ಸಹಿತ ಹೂವು ಆಗ್ತಿದೆ. ಹೂವಾಗಿ ನಮ್ಮ ಅದೃಷ್ಟ ಇದೆ. ಇವಾಗೇನು ಪ್ರೆಸೆಂಟ್ ರೇಟ್ ಇದೆಯಾ ಅದೇ ರೇಟಿದ್ದು ಕಾಯಿ ಬಿಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಇದರಲ್ಲಿ ಹೂವಾಗಿತ್ತು, ಫಸ್ಟ್ಗೆ ಒಂದು ಕಾಯಿ ಆಗಿತ್ತು. ಸೊ ಅದನ್ನು ಹುಡುಕ್ತಾನೆ ಇದ್ದೀನಿ. ಫಸ್ಟ್ನೇ ದಿನ ನೋಡಿದೆ, ಅದನ್ನು ಹುಡುಕಿದೆ, ಬಟ್ ಅದು ಕಾಣಲೇ ಇಲ್ಲ. ಸೊ ಎಲ್ಲ ಹೂವಾಗ್ತಿದೆ, ಎಲ್ಲ ಗಿಡನೂ ಹೂವಾಗ್ತಿದೆ. ಸೊ ಇವಾಗೆಲ್ಲ ನೀರಿಗೆ ಕಟ್ಟಿ ಕಳೆ ತೆಗೆಸ್ಬಿಟ್ಟು ಸ್ವಲ್ಪ DAP ವೀರ್ಯ ಗೊಬ್ಬರ ಕೊಟ್ಬಿಟ್ರೆ ಚೆನ್ನಾಗಿ ಅಳ್ಕೊಂಡು ಚೆನ್ನಾಗಿ ಕಾಯಿ ಬಿಡ್ತವೆ. ಸೊ ಈಗ ನೆಕ್ಸ್ಟು ಅದೇ ಕಾಮಗಾರಿ ಮಾಡಬೇಕು ನಾವು. ಸೊ ಇದು ಮುಗುಳು ಮೆಣಸಿನ್ಕಾಯಿ ಅಂತ ನಾವು ಹಾಕಿರೋದು. ಸೊ ಎಲ್ಲ ಗಿಡನೂ ಹೂವಾಗಿ ಚೆನ್ನಾಗಿ ಕಾಯಿ ಬರ್ತಾಯಿದೆ. ಇದನ್ನು ಹಾಕಿ 1 ತಿಂಗಳಾಯಿತು ಅನಿಸುತ್ತೆ, 1 ತಿಂಗಳ ಗಿಡ ಇದು. ಸೊ ಒಂದು ಚೆನ್ನಾಗಿ ಫಸ್ಟ್ಗೆ ಅಲ್ಲೇ ಒಂದು ಸರ್ತಿ ಕಳೆ ತೆಗೆದು ಗೊಬ್ಬರ ಹಾಕಿರೋ ಹತ್ರ ಚೆನ್ನಾಗಿದ್ದಾವೆ. ಇನ್ನೂ ಸ್ವಲ್ಪ ಕಳೆ ತೆಗಿಯೋಕ್ಕಾಗಲಿಲ್ಲ, ಸ್ವಲ್ಪ ನನಗೆ ಟೈಮ್ ಸಿಕ್ಕಿಲ್ಲ, ಕಳೆ ತೆಗಿಯೋಕೆ ಆಗಲಿಲ್ಲ. ತೆಗ್ದಿರೋವಷ್ಟು ತುಂಬ ಚೆನ್ನಾಗಿದ್ದಾವೆ. ಅದು ಆದಮೇಲೆ ಸ್ವಲ್ಪ ಅಲ್ಲಿ ಹಸುಗಳೆಲ್ಲ ಬಿಟ್ಕೊಂಡು ಮೇಯಿಸಿ ಅದು ಆದಮೇಲೆ ನೆಕ್ಸ್ಟ್ ದಿನದ ಬ್ಲಾಗ್ ಇದು. ಸೊ ಏನಂದರೆ, ಕೆಲವೊಬ್ಬರು ಮೊನ್ನೆ ನಾನು ಹಸು ಫಸ್ಟ್ ಮೊದಲ ಬಾರಿ ಬೆದೆಗೆ ಬಂದಿರೋದನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾನು ಕೆಲವೊಂದು ವಿಡಿಯೋನ ಹಾಕಿದ್ದೆ. ಸೊ ಅದಕ್ಕೆ ಒಬ್ರು ಯಾರೋ, ಅವ್ರ ಹೆಸರು ನೆನಪಿಲ್ಲ ಅಷ್ಟಾಗಿ, ಅವರೊಂದು ಕಮೆಂಟ್ ಮಾಡಿದರು. ಸೊ ಆ ಕಮೆಂಟ್ ಓದಿ ತುಂಬ ಬೇಜಾರಾಯಿತು. ಯಾಕಪ್ಪ ಅಂತಂದರೆ, ಸರ್ ನಮಗೆ ಗೊತ್ತಿರೋ ಅಂಥದ್ದು ಏನೋ ಒಂದು ಹಸಿನ ಬಗ್ಗೆ ನಾವು ಹಾಕಿರ್ತೀವಿ, ಅದಕ್ಕೆ ನೀವು ಅದಕ್ಕೆ ವಿರುದ್ಧವಾಗಿ ಇಷ್ಟಿದ್ರೆ ನೋಡಿ, ಇಲ್ಲಾಂದರೆ ಬೇಡ, ನಿಮಗೆ ಫೋರ್ಸ್ ಮಾಡಲ್ಲ, ಕೆಟ್ಟದಾಗಿ ಕಮೆಂಟ್ ಹಾಕೋದು ಬೇಡ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅದು ಆದಮೇಲೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದನ್ನು ನಾನು ಆಲ್ರೆಡಿ ತಲೆನೇ ಕೆಡಿಸ್ಕೊಳ್ತೀರ ನೆಗೆಟಿವ್ ಕಮೆಂಟಿಗೆ. ಅದು ಆದಮೇಲೆ ಸಾಯಂಕಾಲ ಅಡುಗೆ ಮಾಡಬೇಕಿತ್ತು, ಸ್ವಲ್ಪ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು. ಸೊ ನನ್ನ ಮಗಳು ಒಂದು ಹೊಸ ನೀರಿನ ಬಾಟ್ಲಿ ತಂದಿದ್ದೆ, ಅದನ್ನು ಬಿಚ್ಕೊಳಮ್ಮ ಅಂದ್ಲು, ಕ್ಯಾಪ್ ಮುಚ್ಚಿತ್ತು. ಸೊ ಅದನ್ನು ಬಿಚ್ಚಿಕೊಟ್ಟು ಒಳಗಡೆ ಏನಾದ್ರು ಅಡುಗೆ ಮಾಡೋಣ ಅಂತಂದೇಳಿ, ಸಾಯಂಕಾಲ ಆಗಿತ್ತಲ್ವ, ಏನಾದ್ರು ಅಡುಗೆ ಮಾಡೋಣ ಅಂತ ಬಂದೆ.
ಸೊ ಅನ್ನ ಮಾಡೋಣ ಅಂತ ನೀರಿಟ್ಟಿದ್ದೆ. ಬೆಳಗ್ಗೆ ಕುಕ್ಕರಲ್ಲಿ ಅನ್ನ ಮಾಡಿದ್ದೆ, ಯಾಕೋ ಅಷ್ಟು ಸರಿಯಾಗಿ ಬಂದಿಲ್ಲ ಕುಕ್ಕರಲ್ಲಿ ಅನ್ನ ಮಾಡಿದ್ದು. ಸೊ ಅದಕ್ಕೋಸ್ಕರ ಇವಾಗ ಪಾತ್ರೆಯಲ್ಲಿ ಅನ್ನ ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದೇ ರೀತಿ ಕೆಲವೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಏನು ಅಂತಂದರೆ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ರೆ ಮನೇಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿ ಬರೋಲ್ಲ ಅಂತ ಕೆಲವೊಂದು ವೀಡಿಯೋಗಳಲ್ಲಿ ಇತ್ತೀಚೆಗೆ ತುಂಬ ವೈರಲ್ ಆಗ್ತಿತ್ತು ನೋಡ್ತಿದ್ದೆ. ಸೊ ಹೆಂಗೂ ದುರ್ಗಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ನಾನು ಇದನ್ನು ರೋಡ್ ಸೈಡ್ ಇಟ್ಕೊಂಡಿದ್ರು, ಅದಕ್ಕೆ 100 ರೂಪಾಯಿ. ಅದು ಮೊಸರು ಎಪ್ಪಾಕೋದಕ್ಕೆ ಅದಕ್ಕೆ ತುಂಬ ಚೆನ್ನಾಗೈತೆ. ನಾನು ಅಲ್ಲಿ ಅಂದ್ಕೊಂಡಿದ್ದೇನೆ ಮೊಸರು ಏನಾದ್ರು ಎಪ್ಪಾಕೊಳ್ಳೋಣ ಅಥವಾ ಪುಡಿ ಉಪ್ಪು ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದು. ಬಟ್ ಇಲ್ಲಿ ತಂದಮೇಲೆ ಬಿಡು ಕಲ್ಲುಪ್ಪೆ ಹಾಕಿಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ಇನ್ನೊಂದು ತಗೊಂಡು ಬಂದು ಅದಕ್ಕೆ ಇನ್ನು 1 ಅಥವಾ 2 ತಗೊಂಡು ಬಂದುಬಿಟ್ಟು ಅದಕ್ಕೆ ಉಪ್ಪು ಹಾಕಿಟ್ಟು ಇದನ್ನು ಮಸಾಲೆ ಹಾಕಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನಗೆ ತುಂಬ ಭಯ ಅದನ್ನು ಅತ್ಲಾಗಿತ್ಲಾಗ ಎತ್ತಾಡ್ಬೇಕಾರೆ. ಯಾಕಪ್ಪ ಅಂದರೆ ತುಂಬ ಜೋರು ಗಡಿಬಿಡಿ ಜಾಸ್ತಿ ನಾನು ಅಡುಗೆ ಮಾಡ್ಬೇಕಾದ್ರೆ. ಎಲ್ಲರಾಯಿತು ಪಟ್ಟನಾಗೆ ಎತ್ತಾಕ್ನೇನೋ ಅನ್ನೋ ಭಯದಲ್ಲೇ ಅದನ್ನು ಹಿಡ್ಕೊಳ್ತೀನಿ ನಾನು. ಸೊ ಅದಕ್ಕೆ ಗ್ಯಾಸ್ ಪಕ್ಕ ಒಂದು ಪರ್ಫೆಕ್ಟಾದ ಒಂದು ಸೀಟಿಗೆ ಅದನ್ನು ಕೂರಿಸ್ಬಿಟ್ಟಿದ್ದೀನಿ, ಆಗಲೆಲ್ಲ ತೆಗಿಯೋದೇ ಬೇಡ ಅಂಥೇಳಿ ಅದನ್ನು ಕಂಪ್ಲೀಟಾಗಿ ಕೂರಿಸಿದ್ದೀನಿ. ಅದು ಆದಮೇಲೆ ಇದು ಶನಿವಾರದ ಬ್ಲಾಗ್. ಸೊ ನಾನು ಈ ಡ್ರೆಸ್ಸನ್ನು ಯೂಟ್ಯೂಬ್ ನೋಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ. ಒಂದು ಸೀರೆ ಇತ್ತು, ಯಾರೋ ಕೊಟ್ಟಿದ್ದರು. ಸೊ ಆ ಸೀರೆ ಇನ್ನೇನು ನಾನು ಸೀರೆ ಅಷ್ಟಾಗಿ ಉಡಲ್ಲ ಅಲ್ವಾ, ಅದಕ್ಕೆ ಸೀರೆ ಏನು ಬೇಡ, ಈ ಥರ ಡ್ರೆಸ್ಸ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ. ಈ ಥರ ಡ್ರೆಸ್ ಅಂದರೆ ಹಾಫ್ ಅಂಬ್ರಲ್ಲ ಫ್ರಾಕ್ ಥರನೇ, ಬಟ್ ನಾನು ಅದಕ್ಕೆ ಲೆಗ್ಗಿನ್ಸ್ ಹಾಕ್ಕೊಳ್ತೀನಿ. ಸೊ ಈ ಥರ ಡ್ರೆಸ್ ಅಂದರೆ ತುಂಬ ಇಷ್ಟ ನನಗೆ, ಅದರಲ್ಲೂ ಬಫ್ ಸ್ಲೀವ್ ಇಟ್ಕೊಳ್ಬೇಕಂದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ, ಮಿಷಿನ್ ಇದೆ ನನ್ನ ಹತ್ರ, ನಾನೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು 10 ರೂಪಾಯಿ ಲೇಸ್ ತೊಗೊಂಡು ಬಂದ್ಬಿಟ್ಟು ಆ ಲೇಸನ್ನು ಸಹಿತ ನೆಕ್ಕಿಗೆ ಹಚ್ಚಿದ್ದೆ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾನು ಹಚ್ಚಿದ್ದೆ. ಸೊ ಟೋಟಲ್ ಡ್ರೆಸ್ ಈ ಥರ ಇದೆ. ಇದನ್ನು ಹಾಕ್ಕೊಂಡು ನಾನು ಇವತ್ತು ಸಂತೆ, ಶನಿವಾರ ಸಂತೆಗೆ ಹೋಗೋಣ, ಏನಾದ್ರು ಕಡಿಮೆ ಇರುತ್ತೆ ರೇಟು ಅಂತ ಅಂದ್ಕೊಂಡು ರೆಡಿಯಾಗಿ ಸಂತೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ನಾವು ಅಂದ್ಕೊಂಡಿರೋದಕ್ಕಿಂತ ದುಬಾರಿನೇ ಇತ್ತು ರೇಟು. ಪ್ರತಿಯೊಂದು ತರಕಾರಿನೇ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಯಾವುದೂ ಇರಲಿಲ್ಲ, ತುಂಬ ದುಬಾರಿ ಇತ್ತು. ಆದರೂ ಸಹಿತ ತೊಗೊಳ್ಳೇಬೇಕಿತ್ತಲ್ವ, ಸ್ವಲ್ಪ ತೊಗೊಂಡು ಬಂದ್ವಿ, ನನಗೇನು ಅವಶ್ಯಕತೆ ಇದೆಯೋ ಅದು ಆದಮೇಲೆ ಈ ಡ್ರೆಸ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಅಂದ್ಕೊಂಡೆ ಫಸ್ಟ್ ಟೈಮ್ ಮಾಡಿದ್ದೆ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಇದ್ರ ಮೆಜರ್ಮೆಂಟು ಯಾವುದನ್ನು ಅಳತೆ ತೊಗೊಂಡಿಲ್ಲ. ಅದೇ ರೀತಿ ನನ್ನ ಸ್ವಲ್ಪ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ನನ್ನ ಮೈಂಡಿಗೆ ಏನು ತಿಳಿಯುತ್ತೆ ಅದನ್ನು ಸ್ಟಿಚಿಂಗ್ ಮಾಡಿದ್ದೆ. ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತ ವಿಡಿಯೋ ಮಾಡ್ಕೊತೀನಿ ಇನ್ನೊಂದು ಸ್ಟಿಚಿಂಗ್ ಮಾಡಿ. ನೋಡಿ ನಾವು ಹಿರಿಯರು ಹೊಲ್ದ್ಮೇಲೆ ನೀವು ಕರೆಕ್ಟಾಗಿ ಕ್ಲಿಯರ್ ನೋಡಿ. ಇದು ನಮ್ಮ ಮನೆ ಬಿಟ್ಟು ಈ ಥರ ನಾವು ಹೋಗ್ತಿರೋದು, ಆ ಕಡೆ ಈ ಕಡೆ ಗಿಡದಲ್ಲಿ ನಾವು ಹೋಗಬೇಕು. ನಮ್ಮ ಮನೆ ಇರೋದು ಆ ಕಡೆ ಈ ಕಡೆ ಗಿಡ ಇರುತ್ತೆ, ಮೇಲೆ ಸೆಂಟ್ರಲ್ ಗಿಡ, ಅಲ್ಲಿ ಹೋಗಬೇಕು. ಕೆಲವೊಬ್ಬರು ನಾವು ಒಂಥರ ಹೈಫೈಯಾಗಿ ವಿಡಿಯೋ ಮಾಡೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಸೊ ನೋಡಿ ಅಷ್ಟು ಓಡಾಡೋದಕ್ಕೆ ಆಗಲ್ಲ. ಊರಿಗಿಂದ ರೋಡಿಗೆ, ಮನೆಯಿಂದ ರೋಡಿಗೆ ಏನಿಲ್ಲ ಅಂದರೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನಾವು ಏನೇ ಆರ್ಡರ್ ಮಾಡಿದರೆ ಸಹಿತ ಅದು ಬರೋದು ಇಲ್ಲಿಗೆ. ಬಟ್ ನಮ್ಮ ಹಸ್ಬೆಂಡ್ ಮನೆಗಿದ್ದಾಗ ಬಿಡಿಸ್ಕೊಂಡು ಕೊಡ್ತಾರೆ. ಬಟ್ ಆಚೆ ಕಡೆ ಹೋದಾಗ ನಾನು ಇಷ್ಟು ದೂರ ನಡ್ಕೊಂಡು ಬರೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನನ್ನು ಆನ್ಲೈನಲ್ಲಿ ಶಾಪ್ ಮಾಡೋಕ್ಕೆ ಹೆದರ್ತೀವಿ, ಮತ್ತು ಇಷ್ಟು ದೂರ ಓಡಾಡೋಕ್ಕೆ ಸ್ವಲ್ಪ ಭಯ ಅಷ್ಟೇ. ಸೊ ನೋಡಿ ಈ ಥರ ಇದೆ, ಇದು ಆ ಕಡೆ ಈ ಕಡೆ ಗಿಡ, ನಾವು ಇದರಲ್ಲೇ ಹೋಗ್ಬೇಕು. ಸೊ ಈ ಥರ ಇದೆ ನಮ್ಮ. ಸೊ ನೋಡಿ ರೋಡಿಗೆ ಅಟ್ಯಾಚ್ ಆದ್ವಿ ನಾವು. ಸೊ ಹಿರಿಯರಿಗೆ ಅಂತ ಹೊರಟಿದ್ದೀವಿ. ನಾವಿರೋ ಹತ್ರ ಒಂದು 3-4 ಮನೆ ಇದೆ. ಬಟ್ ನಮ್ಮ ಮನೆ ಹತ್ರ ಯಾವುದಿಲ್ಲ, ಸ್ವಲ್ಪ 1 ಹೊಲ 2 ಹೊಲ ಆದಮೇಲೆ ಆ ಥರ ಮನೆಗಳಿವೆ. ಸೊ ಹಿರಿಯರಿಗೆ ಹೋದ್ಮೇಲೆ ಅಲ್ಲಿ ಇದ್ದಾಗಲೆಲ್ಲ ನಮ್ಮ ಮನೆಯವ್ರು ಮಕ್ಕಳಿಗೆ ಅದಾದಮೇಲೆ ರೇಷನ್ ಅಂಗಡಿಯಲ್ಲಿ ರೇಷನ್ ಕಟ್ಟಿಸ್ಕೊಳ್ಳೋಣ ಅಂತ ಹೋಗಿ ರೇಷನ್ ಕಟ್ಟಿದ್ದು ನಮ್ಮ ಪಾತಿಯಲ್ಲಿ ಸ್ಪಂಡಿಗೆ ಬೋಟಿ ಎಲ್ಲ ಇತ್ತು. ಅದರಲ್ಲಿ ಬ್ಯಾಗ್ ಸಂಡಿಗೆ ಇರುತ್ತೆ ಎಲ್ಲ, ಅವನ್ನ ಒಣೆಣ್ಣೆ ಕೊಡೋಣ 1-2 ತಿನ್ನೋಕ್ಕೆ ಅಂತಂದು. ಸೊ ಅವಳಿಗೂ ಸಹಿತ 1-2 ಸಂಡಿಗೆನ ಕೊಟ್ಟು ಅವಳ ಹತ್ರ ಒಂದು ಮಾತಾಡ್ಕೊಳ್ತಾ ರೇಷನ್ ಎಲ್ಲ ಹೇಳಿದ್ರು, ಅವ್ರಿಗೆ ಚೀಟಿನ ಬರ್ಕೊಂಡಿದ್ರು, ಅದನ್ನೆಲ್ಲ ಕಟ್ತಾಯಿದ್ರು. ಸೊ ಆರಾಮಾಗಿ ನಾನು ಕುಂತಿದ್ದೆ. ಅದಾದಮೇಲೆ ಇವರು ಯಾವ ಹಾಕ್ಕೊಂಡು ಬಂದ್ವಿ, ಏನೋ ದುಡ್ಡು ಕಲೆಕ್ಷನ್ ಮಾಡ್ತಾಯಿದ್ದಾರೆ ವಿಡಿಯೋಲಿ. ಸೊ ಅವ್ರಿಗೆ ಹಾಕ್ಕೊಂಡು ನಿಮ್ಮಲ್ಲಿ ಇಷ್ಟು ಅಂತ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ. ಸೊ ನಮ್ಮ ಪಾಪ ಅವರು ನೋಡಿ ದೇವರು ಅಂತ ನೋಡ್ಕೊಂಡು ಕೈಯೇ ನೋಡಿದ್ರು. ಸೊ ಅದು ಆದಮೇಲೆ ಅವರು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆ ಅಂಗಡಿಯವರು ಸ್ವಲ್ಪ ಅವ್ರ ಮನಸ್ಸಿಗೆ ಎಷ್ಟು ಬರುತ್ತೆ ಅಷ್ಟು ಅಮೌಂಟನ್ನು ಕೊಟ್ಟರು. ಸೊ ಅವರು ಆ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ಮತ್ತು ನೆಕ್ಸ್ಟ್ ಅವ್ರದ್ದೇನು ಕರ್ತವ್ಯ ಇದೆ ನೆಕ್ಸ್ಟ್ ಅಂಗಡಿಗೆ ಹೋಗಿ ಅದಾದಮೇಲೆ ರೇಷನ್ ಎಲ್ಲ ತಗೊಂಡು ಮನೆಗೆ ಬಂದೆ.
ಮನೆಗೆ ಬಂದಾದಮೇಲೆ ಸ್ವಲ್ಪ ನಿಪ್ಪಟ್ಟು ಮಾಡೋಣ, ಏನಾದ್ರು ಸ್ನ್ಯಾಕ್ಸ್ ಥರ ನನ್ನ ಮಕ್ಕಳು ಸ್ಕೂಲಿಗೆ ಬಂದ ತಕ್ಷಣ ತಿನ್ನೋಕೆ ಕೊಡೋದಕ್ಕೆ ಅಂತ ಅಂದ್ಕೊಂಡು ಸ್ವಲ್ಪ ನಿಪ್ಪಟ್ಟನ್ನು ಮಾಡಿದೆ. ಅದಕ್ಕೆ ಏನೇನು ಬೇಕಪ್ಪ ಅಂದರೆ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಹುರ್ಗಡ್ಲೆ ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು, 1-2 ಜೀರಿಗೆ, ಸ್ವಲ್ಪ ಖಾರದ ಪುಡಿ, ಕರಿಬೇವು, ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ 2 ಟೇಬಲ್ ಸ್ಪೂನ್ ತುಪ್ಪ ಇಲ್ಲಾಂದರೆ ಬೆಣ್ಣೆನೂ ಹಾಕ್ಕೊಳ್ಬೋದು, ಎಣ್ಣೆ ಹಾಕ್ಕೊಳ್ಬೋದು, ಎಣ್ಣೆ ಇಲ್ಲಾಂದರೆ ಡಾಲ್ಡನೂ ಹಾಕ್ಕೊಳ್ಬೋದು. ಬಟ್ ಡಾಲ್ಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಡಾಲ್ಡ ಬಳಸಬಾರ್ದು ಅಂತ ಹೇಳ್ತೀನಿ. ಅದಾದಮೇಲೆ ಅದನ್ನೆಲ್ಲ ಏನೇನು ಬೇಕೆಲ್ಲ ತೊಗೊಂಡಿದ್ದೀವಲ್ವ ಅದೆಲ್ಲನೂ ಹಾಕ್ಬಿಟ್ಟು ಕ್ಲೀನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಕೊಳ್ಬೇಕು. ಸೊ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇವಾಗ ನಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆ, ದೊಡ್ಡದಾದರೆ ದೊಡ್ಡದು, ಚಿಕ್ಕದಾದರೆ ಚಿಕ್ಕದು, ಆ ಥರ ನಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಅದನ್ನು ಕ್ಲೀನಾಗಿ ಹೊಸ್ದುಬಿಟ್ಟು ಒಂದು ಫುಲ್ಲು ಚಪಾತಿ ಗಾತ್ರಕ್ಕೆ ಹೊಸ್ತು ಅದನ್ನು ಒಂದು ಬಾಕ್ಸಿನ ಬಿಲ್ಲೆ ತಗೊಂಡು ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಬಟ್ ಇದು ಅಕ್ಕಿ ಹಿಟ್ಟಾಗಿರೋ ಕಾರಣ ಅಷ್ಟು ಜಿಗಿ ಬರೋಕ್ಕೆ ಸ್ವಲ್ಪ ತಡ ಮಾಡುತ್ತೆ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್. ಯಾಕಪ್ಪ ಅಂದರೆ ನಾನು ವೀಡಿಯೋದಲ್ಲಿ ಯೂಟ್ಯೂಬ್ ನೋಡೇ ಮಾಡಿದ್ದು, ವೀಡಿಯೋದಲ್ಲಿ ನೋಡಿದಾಗ ಚೆನ್ನಾಗಿ ಬರುತ್ತೆ, ಜಿಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಕ್ಕಿ ಹಿಟ್ಟಲ್ವ, ಗೋಧಿ ಹಿಟ್ಟಂದರೆ ಜಿಗಿ ಬರುತ್ತೆ. ಅಕ್ಕಿ ಹಿಟ್ಟು ಬಿಸಿ ನೀರು ಹಾಕಿದರೆ ಮಾತ್ರ ಅದು ಜಿಗಿ ಬರೋಕ್ಕೆ ಸಾಧ್ಯ. ಸೊ ಇದರಲ್ಲಿ ಬಿಸಿನೀರು ಹಾಕಿ ಏನು ಕಲಿಸ್ತಾ ಇಲ್ಲ, ತಣ್ಣೀರು ಹಾಕಿ ಕಲಿಸ್ತಾ ಇದ್ದೀವಿ. ಸೊ ಅಷ್ಟು ಜಿಗಿ ಬರಲ್ಲ ಅದು ತಣ್ಣೀರು ಹಾಕಿದಾಗ. ಅಕ್ಕಿ ರೊಟ್ಟಿ ಮಾಡಬೇಕಂದ್ರೂ ಹೆಸ್ರು ಕಲಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡಿದರೆ ಮಾತ್ರ ಅದು ಜಿಗಿ ಬಂದು ಹಸಿಯೋಕ್ಕೆ ಸಾಧ್ಯ. ಅದೇ ರೀತಿ ಫಸ್ಟ್ಗೆ ನನಗೆ ಅದೆಲ್ಲ ಏನೂ ಫ್ಲ್ಯಾಶ್ ಆಗಲಿಲ್ಲ. ಅವ್ರ ವೀಡಿಯೋದಲ್ಲಿ ತೋರಿಸಿರೋ ರೀತಿ ಎಲ್ಲನೂ ಹಾಕಿ ನಾನು ಮಾಡಿದೆ. ಬಟ್ ಹಾಕ್ಬೇಕಾದ್ರೆ ನನಗೂ ಗೊತ್ತಾಯಿದ್ದು. ಸೊ ಅದಕ್ಕೆ ಇವಾಗ ನಾನು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು, ಜಾಸ್ತಿ ಏನು ಟ್ರೈ ಮಾಡಿರಲಿಲ್ಲ, ಒಂದು 20 ನಿಪ್ಪಟ್ಟು ಆಗೋಷ್ಟೇ ನಾನು ಟ್ರೈ ಮಾಡಿದ್ದು. ಸೊ ನೆಕ್ಸ್ಟ್ ಟೈಮ್ ಇವಾಗ ಹೆಂಗೆ ಬರುತ್ತೆ ನೋಡಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ ಅಂತ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪನೇ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ಆಗ ನೆನೆಸ್ಕೊಂಡೆ ನಾನು, ಅಕ್ಕಿ ಹಿಟ್ಟು ಅಂದರೆ ಜಿಗಿ ಬರಬೇಕಂದ್ರೆ ಸರಿ ಕಾಸ್ಕೊಂಡು ಮಾಡಬೇಕು, ಅಥವಾ ಬಿಸಿನೀರು ಹಾಕಿ ಕಲಸಿದ್ರೆ ಮಾತ್ರ ಅಕ್ಕಿ ಹಿಟ್ಟು ಜಿಗಿ ಬರುತ್ತೆ, ಅದನ್ನು ಹಸಿಯೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಬಿಡು ಇವಾಗ ಏನಿಲ್ಲ, ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀನಿ. ಕಲಸಿದ್ಮೇಲೆ ನೆನಪಾಯ್ತದು, ಎಲ್ಲ ಮಾಡ್ಕೊಂಡಿದ್ದೀನಲ್ವ, ಇನ್ನೇನು ಮಾಡೋದಕ್ಕಾಗಲ್ಲ ಬಿಡು ಅಂತೇಳ್ಬಿಟ್ಟು ತಣ್ಣೀರು ಹಾಕಿ ಎಲ್ಲ ಕಲಿಸ್ಬಿಟ್ಟು ಒಂದು ಅದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೊಂಡ್ವಿ. ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟಾಗೇ ಇತ್ತು. ಬಟ್ ಅದನ್ನು ಹಿಂಗೆ ವಸ್ತು ತಟ್ಟಿ ಹಾಕ್ಬೇಕಾದ್ರೆ ಸ್ವಲ್ಪ ಹಂಗೆ ಮುರ್ಕೊಳ್ಳೋದು, ಹೆಂಗೆ ಅಂದರೆ ಅಕ್ಕಿ ಹಿಟ್ಟಲ್ವ, ಕರಿಯಾಗಿ ಬರೋದಲ್ವ, ಹಿಂಗೆ ಕೈಯಲ್ಲಿ ತಟ್ಟಿಬಿಟ್ಟು ಈ ಥರ ಎಣ್ಣೆಗೆ ಹಾಕ್ಬೇಕಪ್ಪ ಅನ್ನೋ ಟೈಮಲ್ಲಿ ಸ್ವಲ್ಪ ಸೈಡಲ್ಲಿ ಆ ಕಡೆ ಈ ಕಡೆ ಮುರಿಯೋದು, ಒಡ್ಕಾಗೋದು, ಆ ಥರ ಮಾಡೋದು. ಆದರೂ ಏನೇನೋ ಸರ್ಕಸ್ ಮಾಡಿ ರೊಟ್ಟಿ ಚುಚ್ಕಂತೆ ಅದಂತೆ ಇದಂತೆ ತಗೊಂಡು ಏನೇನೋ ಸರ್ಕಸ್ ಮಾಡಿ ನಿಪ್ಪಟ್ಟಂತೂ ಕೊನೆಗೆ ರೆಡಿ ಮಾಡಿದೆ. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲನೂ ಚೆನ್ನಾಗಿದೆ. ಒಂದು 20 ಆಗಿದ್ದು. ಸೊ ನನ್ನ ಮಕ್ಕಳಿಗಾಗಿ ಮಾಡಿಟ್ಟಿದ್ದು. ಸೊ ನೆಕ್ಸ್ಟ್ ಟೈಮು ಚೆನ್ನಾಗಿ ಬಂದರೆ ಇನ್ನೊಂದು ಸತಿಗೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು. ನಾನು ಮನೇಲಿ ಟ್ರೈ ಮಾಡಿದೆ, ಖುಷಿ ಆಯಿತು, ಫಸ್ಟ್ ಟೈಮ್ ಮಾಡಿದ್ದಲ್ವ. ಸೊ ಈ ಥರ ವೆರೈಟಿ ಐಟಮ್ಗಳೆಲ್ಲ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ಅಂತಂತ ಫೈನಲಿ ನಾವು ಒಂದು ವೆರೈಟಿ ಫುಡ್ಡನ್ನು ಮಾಡೋದು ಕಲಿತಾ ಇದ್ದೀವಿ ಅನ್ನೋದೊಂದು ಖುಷಿ ಅಂತಂದು ಹೇಳ್ಬೋದು. ಸೊ ಅದಾದಮೇಲೆ ನೋಡಿ ಈ ಥರ ತಟ್ಟಿ ಎಣ್ಣೆ ಸ್ವಲ್ಪನೇ ಇಟ್ಕೊಂಡಿದ್ದೆ ನಾನು, ಯಾಕೆಂದರೆ ಚೆನ್ನಾಗಿ ಬರುತ್ತೆ ಹೆಂಗೋ ಗೊತ್ತಿಲ್ಲ, ಮತ್ತು ಎಲ್ಲನೂ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಎಣ್ಣೆನೇ ಸ್ವಲ್ಪನೇ ಇಟ್ಕೊಂಡು ಒಂದೊಂದೇ ಹಾಕ್ಬಿಟ್ಟು ನಾನು ಅದನ್ನು ಕೆಂಪಗಾಗೋ ರೀತಿ ಕರ್ಕೊಂಡು ನೋಡಿ ಫೈನಲಾಗಿ ಈ ಥರ ಆಗಿದೆ ನಿಪ್ಪಟ್ಟು. ಬಟ್ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು, ಮೆತ್ತಗೇನಿರಲಿಲ್ಲ, ತುಂಬ ಕರಿ ಅನ್ನಂಗೆ ನಾವೇನು ಅಂಗಡಿಯಲ್ಲಿ ತಿಂತೀವಲ್ಲ ಅದೇ ಟೇಸ್ಟೇ ಬಂತು. ಬಟ್ ಶೇಪ್ ಮಾತ್ರ ಸೈಡಲ್ಲೆಲ್ಲ ಕಂಠ ಹೊಡೆದಿತ್ತು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ತೊಂದರೆ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ನಿಪ್ಪಟ್ಟು ಮಾತ್ರ, ಕರಿ ಅನ್ನಂಗಿತ್ತು. ಸೊ ನಮ್ಮನೆ ಪಕ್ಕದ ಮನೆಯವರು ಇಬ್ಬರು ಹುಡುಗರಿದ್ದಾರೆ, ಅವ್ರಿಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಬಿಡು ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಫೋನ್ ಮಾಡಿ ಕರೆದು ಕೊಡೋಣ ಅಂದ್ಕೊಂಡೆ. ಅಷ್ಟೆಲ್ಲ ಆದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡೋಣ ಅಂದ್ಕೊಂಡೆ. ರೇಷನ್ ತಂದಿದ್ದು ಎತ್ತಿಟ್ಟಿರಲಿಲ್ಲ. ಸೊ ಅದಕ್ಕೆ ರೇಷನ್ ಎಲ್ಲ ಎತ್ತಿಟ್ಬಿಟ್ಟು ಫೈನಲಾಗಿ ಆ ಬಾಕ್ಸಲ್ಲಿ ಏನು ನೀಲಿ ಬಾಕ್ಸ್ ಇದೆಯಲ್ವ, ಆ ಬಾಕ್ಸಲ್ಲಿ ನಾನೆಲ್ಲ ರೇಷನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ. ಯಾವುದೇನು ಬಾಕ್ಸಿಗೇನು ಚಿಕ್ಕ ಬಾಕ್ಸಿಗೇನು ಹಾಕ್ಕೊಳ್ಳಲ್ಲ, ಅಷ್ಟೊಂದು ಬಾಕ್ಸು ಇಲ್ಲ ನನ್ನ ಹತ್ರ, ಸ್ವಲ್ಪ ಇದೆ. ಸೊ ಚಿಕ್ಕ ಬಾಕ್ಸಿಗೇನು ಹಾಕ್ಕೊಳ್ಳಲ್ಲ. ಸೊ ಎಲ್ಲನೂ ಈ ಥರ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಸೊ ನನಗೆ ಯಾವ್ಯಾವಾಗ ಏನೇನು ಬೇಕೋ ಅದನ್ನು ಸ್ವಲ್ಪನೇ ತಗೊಳ್ತಾ ಇರ್ತೀನಿ. ಸೊ ನಾನು ಪ್ರತಿ ಸಲನೂ ಮೊದಲಿನಿಂದನೂ ಹೀಗೆ ಮಾಡ್ಕೊತ ಬಂದಿರೋದು. ಸೊ ಹೀಗೆ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಮಾತ್ರ ನಾನು ಅರ್ಧ kg ತಂದಿದ್ದೆ. ಯಾಕಪ್ಪ ಅಂದರೆ ಇವಾಗ ನಾಳೆ ಭಾನುವಾರ ಅಲ್ಲ, ಉದ್ದಿನಬೇಳೆ ಒಟ್ಟು ದೋಸೆಗೆ ಅಥವಾ ಇಡ್ಲಿಗೆ ನೆನಕಿದ್ರೆ ಅಕಸ್ಮಾತ್ ಇಡ್ಲಿ ಮಾಡಿದರೆ ಉದ್ದಿನೋಡೇನೋ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಮಾಡಿದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ.
ಇತ್ತೀಚೆಗೆ ಒಂಥರ ಏನೇನೋ ತಿನ್ನಬೇಕು ಅನಿಸುತ್ತೆ. ಅದೇನೋ ಬಸ್ರಿ ಬಯಕೆ ಅಂತಾರಲ್ಲ, ಹಂಗೆ ಏನೇನೋ ಮಾಡ್ಕೊಂಡು ತಿಂತಾಯಿರ್ತೀನಿ. ಮನೇಲಿ ಸುಮ್ಮನೆ ಇರಲ್ಲ. ಅದು ಯಾಕೋ ಗೊತ್ತಿಲ್ಲ, ಏನಾದರೂ ಮಾಡ್ಕೊಂಡು ತಿಂತಾ ಇರಬೇಕು. ಬಾಯಿ ಕೇಳ್ತಾ ಇರುತ್ತೆ, ಏನಾದ್ರು ಮಾಡು ತಿನ್ನೋಕ್ಕೆ ಅಂತ. ಸೊ ಆ ರೀತಿ ಏನಾದ್ರು ಮಾಡ್ಕೊಂಡು ತಿಂದ್ರೇ ಸಮಾಧಾನ ಆಗೋದು. ಸೊ ಹಳೇದೊಂದು 2 kg ಸಕ್ಕರೆ ಇತ್ತು, ಅದನ್ನು ಸ್ವಲ್ಪ ಕಟ್ಟಿಟ್ಟೆ. ಸೊ ಎಲ್ಲ ರೇಷನನ್ನು ತೆಗೆದಿಟ್ಟು ನಾನು ಇನ್ನೇನು ಊಟ ಎಲ್ಲ ಆಗಿತ್ತಲ್ವ, ಸೊ ನೈಟು ಸ್ವಲ್ಪ ಪಾತ್ರೆ ತೊಳೆಯೋಣ ಅಂದ್ಕೊಂಡೆ. ಬಟ್ ಯಾಕೋ ತುಂಬ ಬೇಜಾರಾಯಿತು, ತುಂಬ ಸುಸ್ತಾದಂಗೆ ಆಯಿತು. ಅದಕ್ಕೋಸ್ಕರ ಬೇಡ, ನಾಳೆ ಬೆಳಗ್ಗೆನೇ ತೊಳ್ಕೊಂಬಿಡೋಣ ಬಿಡು, ಹೆಂಗೋ ನಾಳೆ ಭಾನುವಾರ ಅಲ್ವಾ, ನಮ್ಮ ಪಾಪ ಏನು ಸ್ಕೂಲ್ಗೆ ಹೋಗೋದಿಲ್ಲ. ಸೊ ನಾಳೆ ಬೆಳಗ್ಗೆನೇ ಕ್ಲೀನಾಗಿ ಎಲ್ಲನೂ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ಸತಿ ಅನ್ನಿಸ್ತು. ಇಲ್ಲ ಕ್ಲೀನ್ ಮಾಡೇ ಮಲಗಿಬಿಡೋಣ ಅಂತ. ಸೊ ಅದು ಒಂಥರ ಅಡುಗೆ ಮನೆಗೆಲ್ಲ ಪಾತ್ರೆ ಎಲ್ಲ ಬಿಟ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ. ಆದರೆ ಏನು ಮಾಡೋದು ಅಂತ ಅಂದ್ಕೊಂಡು, ಇಲ್ಲ ಬೆಳಗ್ಗೆನೇ ತೊಳೆದು ಬಿಡೋಣ ಅಂತ ದೊಡ್ಡ ಮನಸ್ಸು ಮಾಡಿ, ಗಟ್ಟಿ ಮನಸ್ಸು ಮಾಡಿಕೊಂಡು ಬೆಳಗ್ಗೆ ತೊಳೆಯೋಣ ಅಂತ ಫೈನಲಾಗಿ ಸುಮ್ಮನಾದೆ. ಆಮೇಲೆ ಸ್ವಲ್ಪ ಶಾಂಪೂ, ಸ್ವಲ್ಪ ಸಾಂಬ್ರಾಣಿ, ಅದು ಊದುಬತ್ತಿ, ಕರ್ಪೂರ ಎಲ್ಲ ತೊಗೊಂಡು ಬಂದಿದ್ದೆ ದೇವರಿಗೆ. ಸೊ ಅದನ್ನೆಲ್ಲನೂ ಎತ್ತಿಡ್ತಾಯಿದ್ದೆ. ನಾನು ಗುರು ರಾಘವೇಂದ್ರ ಸ್ವಾಮಿ ವಾರ ಮಾಡ್ತೀನಿ, ಅದಕ್ಕೆ ಕರ್ಪೂರ ದೀಪ ಬೆಳಗಿ ಸಾಂಬ್ರಾಣಿಯ ಹೊಗೆಯನ್ನು ಹಾಕ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲನೂ ತಂದೆ. ಮುಂಚೆ ನಮ್ಮ ಅತ್ತೆಯವರು ಮಾಡ್ತಿರ್ಲಿಲ್ಲ, ನಾನೇನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ನನಗೆ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎಲ್ಲ ಎತ್ತಿಟ್ಟೆ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಏನು ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೊಮ್ಮೆ ಹೇಳ್ತೀನಿ, ಬೇಜಾರಾಗಬೇಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.